ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಈ ಒಂದು ವಿಡಿಯೋನಲ್ಲಿ ಮಂಗಳಗೌರಿ ಮದುವೆ ಸೀರಿಯಲ್ನ ನಾಳಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಇನ್ನು ರಾಜೀವ ಡಾಕ್ಟರ್ ಜೊತೆ ದೇವಸ್ಥಾನದಲ್ಲಿ ಬಂದು ಕಾಯ್ತಾ ಇರ್ತಾನೆ. ಯಾಕಂದರೆ ಮಂಗಳ ಕೂಡ ಚೆಕಪ್ಗೆ ಬರ್ತೀನಿ ಅಂತ ಹೇಳಿ ಮಾತು ಕೊಟ್ಟಿರ್ತಾಳೆ, ಅದು ಅಲ್ಲದೆ ಫೋನಲ್ಲೂ ಕೂಡ ಹೇಳಿರ್ತಾಳಲ್ವ. ಹಾಗಾಗಿ ಕೊಟ್ಟಂತಹ ಮಾತು ಮಂಗಳ ನಡ್ಕೊಳ್ತಾಳೆ ಅನ್ನೋ ಒಂದು ನಂಬಿಕೆಯಿಂದ ರಾಜೀವ ಮತ್ತು ಡಾಕ್ಟ್ರು ಇಬ್ಬರು ಕೂಡ ದೇವಸ್ಥಾನದಲ್ಲಿ ಕಾಯ್ತಾ ಇರ್ತಾರೆ. ಮತ್ತು ಹಾಗೆ ರಾಜೀವನು ಕೂಡ ತನ್ನ ಎಲ್ಲ ನೋವನ್ನು ಹೇಳ್ಕೊಂಡ ನಂತರ ಡಾಕ್ಟ್ರಿಗೆ ಈ ಎಲ್ಲ ವಿಚಾರನೂ ಸಡನ್ನಾಗೆ ಅರಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ರಾಜೀವ್ ಅವರೇ, ನೀವೇನು ಹೇಳ್ತಾ ಇದ್ದೀರಾ? ಇಷ್ಟು ದಿನ ನಿಮ್ಮ ಹೆಂಡತಿನ ನೀವು ಏನಕ್ಕೆ ದೂರ ಇಟ್ಟಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ರಾಜೀವ ಅದೆಲ್ಲ ಕಥೆಯನ್ನು ಕೂಡ ಡಾಕ್ಟ್ರಿಗೆ ಸವಿಸ್ತಾರವಾಗಿ ಬಿಡಿಸ್ಹೇಳ್ತಾನೆ. ಮತ್ತು ಹಾಗೆ ಡಾಕ್ಟ್ರೇ ಪ್ಲೀಸ್, ಇದು ಒಂದು ಅವಕಾಶ ನನಗೆ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ನಾನು ಮಂಗಳ ಅವ್ರನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದೆ ದೇವಸ್ಥಾನದಲ್ಲಿ. ಪ್ಲೀಸ್ ಹೇಗಾದರೂ ಮಾಡಿ ನಿಮಗೆ ಕೈ ಮುಗಿದು ಕೇಳ್ತೀನಿ, ಮಂಗಳ ಅವ್ರು ಬಂದ ನಂತರ ಅವ್ರ ಜೊತೆ ನೀವು ಕ್ಯಾಶುವಲಾಗೆ ನಾರ್ಮಲಾಗೆ ಏನೂ ಡೌಟ್ ಬಾರದೇ ಇರೋ ಹಾಗೇ ಮಾತಾಡ್ತಾ ಇರಿ, ನಾನು ದೂರದಲ್ಲೇ ನಿಂತು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ರಾಜೀವ ಡಾಕ್ಟ್ರ್ ಹತ್ರ ಹೇಳ್ತಾನೆ. ಅದಕ್ಕೆ ಡಾಕ್ಟ್ರು ಕೂಡ ಸರಿ ಆಯಿತು ರಾಜೀವ್ ಅವರೇ, ನೀವು ಇದರಲ್ಲಿ ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಯಾಕಂದರೆ ಮಂಗಳ ತುಂಬಾ ನೋವನ್ನು ಅನುಭವಿಸಿದಾಳೆ ಇಷ್ಟು ದಿನ ಗಂಡನ ವಿಚಾರವಾಗಿ. ಆ ಎಲ್ಲ ನೋವನ್ನು ಕೂಡ ಇಷ್ಟು ದಿನ ಆದರೂ ಅವಳು ನನ್ನ ಜೊತೆ ಹೇಳ್ಕೊಂಡೇ ಇಲ್ಲ. ಇವತ್ತಾದರೂ ನಿಮ್ಮಿಬ್ಬರನ್ನೂ ಕೂಡ ಸೇರಿಸಿರುವಂತಹ ಒಂದು ಪುಣ್ಯ ನನಗೆ ಬಂದುಬಿಡುತ್ತಲ್ವ. ಅಷ್ಟೇ ಸಾಕು ನನಗೆ. ನೀವು ಸರಿ ದೂರದಲ್ಲೇ ಇರಿ, ನಾನು ಮಂಗಳ ಬಂದ ನಂತರನೇ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಡಾಕ್ಟ್ರು ಕೂಡ ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ ಅಪ್ಪು ಕೂಡ ಮಂಗಳನ ಕರ್ಕೊಂಡು ರಚ್ಚು ಜೊತೆ ಭೇಟಿ ಮಾಡೋಣ ಅಂತ ಹೇಳಿ ಅಲ್ಲೇ ಇರುವಂತಹ ಒಂದು ಪಾರ್ಕಲ್ಲಿ ಬಂದು ಭೇಟಿ ಆಗ್ತಾನೆ. ಮತ್ತು ಹಾಗೆ ಮಂಗಳನ ನೋಡಿದಂತಹ ರಚ್ಚುಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಮತ್ತು ಹಾಗೆ ರಚ್ಚು ಮತ್ತು ಅಪ್ಪು ಇವರಿಬ್ಬರ ನಡುವೆ ಒಂದು ಏನೋ ತಂಟೆ ತಕರಾರು ಹೀಗೆ ಒಂದು ಸ್ವಲ್ಪ ಗೇಲಿ ಮಾಡಿ ತಮಾಷೆಯನ್ನು ಮಾಡ್ತಾರೆ. ಮತ್ತು ಅದಾದ ನಂತರ ಮಂಗಳ ನಾನು ಬಂದಿರೋ ವಿಚಾರ ಅಂದರೆ ಮಂಗಳ ಏನಕ್ಕೆ ಬಂದಿದ್ದಾಳೆ, ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸೋಳಕ್ಕೆ ಬಂದಿರ್ತಾಳಲ್ವ. ಆ ಒಂದು ವಿಚಾರವನ್ನು ರಚ್ಚುಗೆ ಹೇಳ್ಬಿಡ್ತಾಳೆ. ಆಗ ರಚ್ಚುಗೆ ಈ ಒಂದು ವಿಚಾರ ಶಾಕ್ ಕೊಟ್ಬಿಡುತ್ತೆ. ಯಾಕಂದರೆ ಮಂಗಳಕ್ಕ, ನಿನ್ಗೆ ಒಂಚೂರು ಕೂಡ ಬುದ್ಧಿ ಇಲ್ವಾ? ಹೋಗಿ ಆ ಅಮ್ಮನ ಹತ್ರ ಹೋಗಿ ಸಿಗಾಕೊಳ್ತಿದೀಯಲ್ಲ, ನಿನ್ಗೆ ಗೊತ್ತು ತಾನೇ ಅವರು ನಿನ್ನ ಮಗುನ ಅಬಾರ್ಷನ್ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾಯಿದ್ರು. ಇವಾಗ ಹೋಗಿ ನೀನು ಅವ್ರ ಹತ್ರನೇ ಚೆಕಪ್ಗೆ ಹೋಗ್ತಿದ್ದೀನಿ ಅಂತಿದೆಯಲ್ಲ, ಇವನಿಗೂ ಕೂಡ ಬುದ್ಧಿ ಇಲ್ಲ. ನೀನೇನೋ ಹೇಳ್ಬಿಟ್ಟು ಅಂತ ಇವನು ದೊಡ್ಡ ಶೂರನ ಥರ ಕರ್ಕೊಂಬಂದಿದ್ದಾನೆ. ಇವನ ಕೈಯಿಂದ ಏನೂ ಕಿಸಿಯೋದಕ್ಕಾಗೋದಿಲ್ಲ. ನೋಡು ಹೇಗೆ ನಿಂತಿದ್ದಾನೆ, ನಿನಗೂ ಕೂಡ ಅರ್ಥ ಆಗೋದಿಲ್ವಾ ಇವಾಗ ಎಂಥ ಸಿಚುವೇಷನ್ನಲ್ಲಿದ್ದಾರೆ ಅಂತ ಹೇಳಿ. ಹೀಗಂತ ಹೇಳಿ ರಚ್ಚು ಮಂಗಳ ಮೇಲೆ ರೇಗಾಡ್ತಾಳೆ. ಅದಕ್ಕೆ ಮಂಗಳ ಸಾವಧಾನವಾಗಿಯೇ, ರಚ್ಚು ನನಗೆಲ್ಲನೂ ಕೂಡ ಗೊತ್ತು, ನಾವು ಇಷ್ಟು ದಿನವೂ ಕೂಡ ಇದನ್ನು ಹೀಗೆ ಮುಂದುವರ್ಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಎಲ್ಲ ಸತ್ಯವನ್ನು ಕೂಡ ಡಾಕ್ಟ್ರಮ್ಮನ ಹತ್ರ ಹೇಳ್ಬಿಡ್ತೀನಿ. ಹಾಗೆ ಅವರಿಂದ ಈ ವಿಚಾರ ಬೇರೆಯವರಿಗೆ ಗೊತ್ತಾಗದೇ ಇರೋ ಹಾಗೂ ಕೂಡ ನಾನೆಲ್ಲ ನೋಡ್ಕೊಳ್ತೀನಿ. ನಾನು ಇನ್ನು ಹೋಗಿ ಬರ್ತೀನಿ ರಚ್ಚು ಅಂತ ಹೇಳಿ ಮಂಗಳ ರಚ್ಚುಗೆ ಹೇಳಿ ಅಲ್ಲಿಂದ ಡಾಕ್ಟ್ರನ್ನ ಭೇಟಿಯಾಗೋ ಸಲುವಾಗಿ ಅಂತ ಹೇಳಿ ದೇವಸ್ಥಾನದ ಕಡೆ ಹೊರಡ್ತಾಳೆ. ಮತ್ತು ಅಷ್ಟೊತ್ತಿಗಾಗಲೇ ದೇವಸ್ಥಾನದಲ್ಲಿ ರಾಜೀವ ಒಂದು ಪ್ಲ್ಯಾನ್ ಮಾಡಿರ್ತಾನೆ. ಏನಪ್ಪ ಅಂತಂದರೆ ಅವನ ಸ್ಟೇಷನ್ನಲ್ಲಿ ಇರುವಂತಹ ಎಲ್ಲ ಪೊಲೀಸರನ್ನು ಕೂಡ ಮಾರುವೇಷದಲ್ಲಿ ದೇವಸ್ಥಾನದಲ್ಲಿ ಅಂದರೆ ಮಂಗಳ ಅವರು ಬರ್ತಾರೆ, ಅವ್ರನ್ನ ಹಿಡಿಬೇಕು ಅಂತ ಹೇಳಿ ರಾಜೀವ ಅವನ ಸ್ಟಾಫಿಗೆ ಹೇಳಿರ್ತಾನೆ. ಮತ್ತು ಹಾಗೆ ನೋಡಿ, ಇವರು ನನಗೆ ತುಂಬಾ ಬೇಕಾದವರು, ಇವರು ನನ್ನ ಹೆಂಡತಿ, ಈ ವಿಚಾರವನ್ನು ನಿಮ್ಮ ಜೊತೆ ಆಮೇಲೆ ಹೇಳ್ತೀನಿ, ಅವ್ರಿಗೆ ಏನೂ ತೊಂದರೆ ಆಗದೆ ಇರೋ ಹಾಗೆ ಅವ್ರನ್ನ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಕ್ಯಾಚ್ ಮಾಡಬೇಕು ಅಂತ ಹೇಳಿ ರಾಜೀವ ಅವರೆಲ್ಲರಿಗೂ ಕೂಡ ಮಾತು ಹೇಳಿ ಒಂದೊಂದು ಕಡೆ ನಿಲ್ಲೋದು ಸಲುವಾಗಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರ್ತಾನೆ. ಮತ್ತು ಹಾಗೆ ಫೋನಲ್ಲೂ ಕೂಡ ಮಾತಾಡ್ತಾ ಇರ್ತಾನೆ. ಒಂದು ಸ್ವಲ್ಪ ಹೊತ್ತು ಆದ ನಂತರ ಮಂಗಳ ಕೂಡ ಆಟೋನಲ್ಲಿ ನಂದಿನಿ ಅವ್ರನ್ನ ಅಂದರೆ ಡಾಕ್ಟ್ರನ್ನ ಭೇಟಿಯಾಗೋ ಸಲುವಾಗಿ ಅಂತ ಹೇಳಿ ದೇವಸ್ಥಾನಕ್ಕೆ ಬರ್ತಾರೆ. ಮತ್ತು ಹಾಗೆ ರಾಜೀವ ನೇಮಿಸಿದಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅಂದರೆ ಮಾರುವೇಷದಲ್ಲಿರುವಂತಹ ಪೊಲೀಸರು ರಾಜೀವನಿಗೆ, ಸರ್ ನನ್ನ ಕಡೆಯಿಂದ ಇವಾಗ ತಾನೇ ಹೋದರು ಅನ್ನೋ ವಿಚಾರವನ್ನು ತಿಳಿಸ್ತಾನೆ. ಮತ್ತು ಕಡೆಗೂ ಕೂಡ ಮಂಗಳನ ರಾಜೀವ ದೇವಸ್ಥಾನದ ಒಳಗಡೆ ಬರ್ತಿರುವಂಥದ್ದನ್ನು ನೋಡ್ಬಿಡ್ತಾನೆ. ಅವನಿಗೂ ಕೂಡ ತುಂಬಾ ಖುಷಿ ಆಗಿಬಿಡುತ್ತೆ. ಇನ್ನೊಂದು ಕಡೆಯಲ್ಲಿ ತನಿಷಾ ಅವಳ ಫ್ರೆಂಡ್ ಜೊತೆ ಮಾತಾಡ್ತಾ ಇರುವಾಗ, ನನಗೆ ಮಂಗಳನ ಸಾಯಿಸಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ, ಅದನ್ನು ನಾನು ಸ್ಟಿಕ್ಕಾಗೇ ಇರ್ತೀನಿ. ನನಗೆ ಮಂಗಳ ಎಲ್ಲಿಗೆ ಬರ್ತಾಳೆ ಅನ್ನೋ ವಿಚಾರ ಗೊತ್ತಿಲ್ಲ, ಆದರೆ ನನಗೆ ಡಾಕ್ಟ್ರು ಎಲ್ಲಿದ್ದಾರೆ ಅನ್ನೋ ವಿಚಾರ ಗೊತ್ತಿದೆಯಲ್ವಾ. ಹಾಗಾಗಿ ಡಾಕ್ಟ್ರು ಎಲ್ಲಿದ್ದಾರೆ ಅನ್ನೋ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಡಾಕ್ಟ್ರ್ ಹಿಂದ್ಗಡೆನೇ ನಾನು ಒಬ್ಬ ವ್ಯಕ್ತಿಯನ್ನು ಕಳಿಸಿದ್ದೀನಿ. ಹಾಗಾಗಿ ಮಂಗಳ ಡಾಕ್ಟ್ರನ್ನ ಭೇಟಿ ಆಗೇ ಆಗ್ತಾಳೆ, ಆಗ ನನಗೆ ಮಂಗಳ ಸಿಕ್ಕೇ ಬಿಡ್ತಾಳೆ ಅಂತ ಹೇಳಿ ತನಿಷಾ ಅವಳ ಫ್ರೆಂಡ್ ಹತ್ರ ಹೇಳ್ಕೊಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನಿಜವಾಗ್ಲೂ ಕೂಡ ರಾಜೀವ ಮಂಗಳನ ಹಿಡಿತಾನ ಅನ್ನೋದನ್ನು.